ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗುರುವಾರ ಸ್ನಾನ ಎಲ್ಲ ಆಗಿದೆ, ಪೂಜೆ ಒಂದು ಮಾಡಬೇಕು. ಪೂಜೆ ಮಾಡೋಕ್ಕೂ ಮುಂಚೆ ನಾನು ಲಾಸ್ಟ್ ಟೈಮ್ ಹೇಳಿದ್ದ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಫೋಟೋ ಯಾರಿಗೆ ಹೋಗುತ್ತೆ ಅಂತ ನೋಡೋಣ. ಮೆಸೇಜ್ ಹಾಕಿ ನನಗೆ ಇನ್ಸ್ಟಾದಲ್ಲಿ ಅಂತ ಹೇಳಿದೆ. ಆಲ್ಮೋಸ್ಟ್ 20 ಮೆಂಬರ್ಸ್ ನನಗೆ ಮೆಸೇಜ್ ಹಾಕಿದ್ದಾರೆ. ಜಸ್ಟ್ 2 ಡೇಸಲ್ಲಿ 20 ಮೆಂಬರ್ಸ್ ಹಾಕಿದ್ದಾರೆ. ಅವ್ರದ್ದೆಲ್ಲ ನೇಮ್ನ ನಾನು ಒಂದು ಚೀಟಿಯಲ್ಲಿ ಬರೆದಿಟ್ಕೊಂಡಿದ್ದೀನಿ. ನಾನು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡುವಂಥ ಟೈಮಲ್ಲಿ ನಾನು ಅಲ್ಲೇ ಇಟ್ಟಿರ್ತೀನಿ. ಅದು ಕಂಪ್ಲೀಟ್ ವೀಡಿಯೋನ ನನ್ನ ಹತ್ರ ಶೇರ್ ಮಾಡ್ಕೋತೀನಿ. ಆ ಪೂಜೆ ಎಲ್ಲ ಆಗಿದ ನಂತರ ನಾನು ಅಲ್ಲಿನೇ ರಾಘವೇಂದ್ರ ಸ್ವಾಮಿ ಮುಂದೆನೇ ನಾನು ಒಂದೇ ಒಂದು ಚೀಟಿಯನ್ನು ಪಿಕ್ ಮಾಡ್ತೀನಿ. ಅದರಲ್ಲಿ ಯಾರ್ದು ನೇಮ್ ಬಂದಿರುತ್ತೆ ಅಂತ ಅಲ್ಲೇ ಶೋ ಮಾಡ್ತೀನಿ. ಅವ್ರಿಗೆ ನಾನು ತರಿಸಿರುವಂಥ ರಾಘವೇಂದ್ರ ಸ್ವಾಮಿ ಫೋಟೋನ ತಲುಪಿಸ್ಕೊಡ್ತೀನಿ. ವಿತಿನ್ 1 ವೀಕಲ್ಲೇ ನಾನು ತಲುಪಿಸ್ಕೊಡ್ತೀನಿ. ಓಕೆನಾ? ಸೊ ಇದನ್ನು ಫೋಲ್ಡ್ ಮಾಡಿಬಿಡೋಣ. ನಿಮ್ಮ ಮುಂದೆನೇ ಫೋಲ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಟ್ಟಿರಲಿಲ್ಲ, ಜಸ್ಟ್ ಬರೆದುಬಿಟ್ಟು ಹಾಗೆ ಇಟ್ಟಿದ್ದೆ. ಸೊ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ನಂಗೆ ಹುಷಾರಿಲ್ಲ, ಬಟ್ ಆದ್ರೂ ಹೇಳಿದ್ದೆ ಅಲ್ಲ ಪೂಜೆನ ನಾನು ಬೇಗ ಬೇಗ ಮುಗಿಸೋಣ ಅಂದ್ಕೊಂಡೆ. ಬೇಡ, ಹೇಗಿದ್ದರೂ ಹೇಳಿದ್ದೀನಲ್ಲ ಇವತ್ತು ಗುರುವಾರ ಮತ್ತು ಪುಷ್ಯ ನಕ್ಷತ್ರದ ಕೊನೆಯ ದಿನ. ಸೊ ದಟ್ ಇವತ್ತೇ ಒಳ್ಳೆ ದಿನ ಒಂದು ಯಾರು ಅಂತ ಹೇಳಲಿಕ್ಕೆ ಅಂತ ಹೇಳಿ ಇವತ್ತೇ ನಾನು ಮಾಡ್ತಾಯಿದ್ದೀನಿ. ಯಾರಿಗೆ ಬರುತ್ತೆ ಅಂತ ನೋಡೋಣ. ಆ್ಯಂಡ್ ಇನ್ನೂ ಒಂದು, ಈ ಥರ ಮಾಡೋದ್ರಿಂದ ಒಂದು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ವ್ಯೂಸ್ ಜಾಸ್ತಿ ಆಗ್ತಾರೆ ಅಂತ ಮಾಡ್ತಾರೆ ಅಂತ ಒಬ್ಬರಿಂದ ಮಾತು ಬಂತು. ಸೊ ದಟ್ ಆ ಥರ ಮಾಡೋದಾಗಿದ್ದಿದ್ರೆ ಈ ಥರ ವೀಡಿಯೋಸ್ ಎಷ್ಟೋ ಮಾಡ್ತಿದ್ದೆ ನಾನು. ನನಗದ್ರ ಅವಶ್ಯಕತೆ ಇಲ್ಲ. ನಾನು ತರಿಸಿರೋಂಥ ಫೋಟೋ ಇನ್ನೊಬ್ಬರು ಮನೆಗೆ ಹೋಗುವಂಥ ಟೈಮಲ್ಲಿ ರಾಘವೇಂದ್ರ ಸ್ವಾಮಿಯವರು ಅವರೇ ತಾವಾಗೆ ಅಂದರೆ ನಾವೇ ತೊಗೊಬರೋದಕ್ಕಿಂತ ಇನ್ನೊಬ್ಬರು ಅವ್ರಿಗೆ ಕೊಡಿಸಿದ್ರೆ, ಅವ್ರಿಗೆ ಗೊತ್ತಿಲ್ಲದಂಗೆ ಅಥವಾ ಅವರು ಬಾಯ್ಬಿಟ್ಟು ನಾವು ಬಾಯ್ಬಿಟ್ಟು ಅವ್ರ ಹತ್ರ ನನಗೆ ಬೇಕು ಅಂತ ಕೇಳಿದ ರೀತಿಯಲ್ಲಿ ಕೊಡಿಸಿದ್ರೆ ಅವ್ರಿಗೂ ಒಳ್ಳೆಯದು, ಹಾಗೆ ನಮಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮಾಡ್ತಿರುವಂಥದ್ದು. ಬಿಟ್ಟರೆ ನನಗೆ ಯಾವುದೇ ರೀತಿ ಆ ಥರ ಉದ್ದೇಶ ಇಲ್ಲ. ಫಾಲೋವರ್ಸ್ ತೊಗೋಬೇಕು, ನಾನು ಫಾಲೋವರ್ಸ್ ತೊಗೊಂಡೇನು ಇನ್ಸ್ಟಾಗ್ರಾಮಲ್ಲಿ ನನಗೆ ದುಡ್ಡು ಬರುತ್ತೆ, ಯೂಟ್ಯೂಬಲ್ಲಿ ಏನು ದುಡ್ಡು ಬರುತ್ತೆ, ಏನೂ ಬರೋಲ್ಲ. ಸೊ ದಟ್ ನಾನು ನನಗೇನು ಅನಿಸುತ್ತೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಹೊರತು ಬೇರೆ ಥರ ಏನೂ ಇಲ್ಲ. ಆ ಥರ ತಿಳ್ಕೊಂಡವ್ರಿಗೂ ನಾನು ಏನೂ ಹೇಳೋಕ್ಕಾಗೋದಿಲ್ಲ. ಒಳ್ಳೆಯದೇ, ತಿಳ್ಕೊಳ್ಳಿ, ನಿಮ್ಮ ಇಷ್ಟನ ನಾನು ಯಾವತ್ತೂ ಬೇಡ ಅಂತ ಹೇಳಲ್ಲ. ಈ ಥರ ಮಾಡೋದು ಮಾಡಿ ಮಾತ್ರ ಫಾಲೋಸ್ ಅದು ನಾನು ಅಲ್ಲ ತೋರಿಸಿದ್ರೆ ಮೀನ್ಸ್ ಆ್ಯಕ್ಟಿಂಗ್ ಲೆವೆಲ್ ಆಗಿರ್ಬೋದು, ಅಲ್ಲ ಹಾಡು ನನ್ನ ಮಟ್ಟಕ್ಕೆ ನಾನು ಹೇಳ್ತೀನಿ. ಸೊ ಅದನ್ನು ಮಾಡ್ಬೋದು, ಈ ಥರ ಅವಶ್ಯಕತೆ ಇಲ್ಲ. ಸೊ ದಟ್ ಅದೇನಿದ್ರು ರಾಘವೇಂದ್ರ ಸ್ವಾಮಿ ನೋಡ್ಕೊಬಿಡಲಿ ಅಂತ ಅಂದ್ಕೊಂಡು ಇಷ್ಟು ಪಿಕ್ಸ್ ಇದೆ. ನಾನು ಯಾವುದನ್ನು ತೊಗೋತೀನಿ, ನಾನು ಫೋಟೋ ಮುಂದೆನೇ ಇಟ್ಬಿಟ್ಟೆ ನಾನು ತೋರಿಸ್ತೀನಿ. ಯಾವುದನ್ನು ತೊಗೋತೀನೋ ಅವ್ರಿಗೆ ರಾಘವೇಂದ್ರ ಸ್ವಾಮಿ ಫೋಟೋ ಬರುತ್ತೆ. ಐ ಆಮ್ ಟೋಟಲಿ ಎಕ್ಸೈಟೆಡ್ ಅನ್ನೋದಕ್ಕಿಂತ ಯಾರಿಗೇ ಬಂದ್ರೂ ಕೂಡ ಇನ್ನೊಬ್ಬರು ಬೇಜಾರು ಮಾಡ್ಕೊಳ್ಳೋದು ಅದೇನಿಲ್ಲ. ಬಿಕಾಸ್ ನಾಳೆ ದಿನ ನಿಮ್ಗೂ ಕೊಡಿಸೋ ಅಂಥ ಟೈಮ್ ಬರ್ಬೋದು. ನೋಡೋಣ ರಾಘವೇಂದ್ರ ಸ್ವಾಮಿ ಯಾವ ಥರ ಆಶೀರ್ವಾದ ಮಾಡ್ತಾರೆ. ಇವತ್ತು ಒಬ್ರಿಗೆ ಕೊಡಿಸಿದ್ದೀನಿ, ನಾಳೆ ದಿನ 50 ಜನ ಕೊಡಿಸೋಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ದಟ್ ಬನ್ನಿ ಪೂಜೆ ಎಲ್ಲ ಮಾಡೋ ವೀಡಿಯೋನ ನಾನು ಕ್ಲಿಪ್ಪಿಂಗ್ಸ್ ನೆಕ್ಸ್ಟ್ ಹಾಕ್ತಾ ಇರ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಈ ವಿಡಿಯೋ ನೋಡುವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತಾರೆ. ಬಟ್ ನಿಮಗೆ ಫಸ್ಟ್ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಒಬ್ಬರು ಡೂಪ್ ರೆಡಿ ಆಗಿದ್ದಾರೆ, ತುಂಬಾ ಜನ ಇದ್ದಾರೆ. ಬಟ್ ನಮ್ಮ ಸೆಟ್ ಅಲ್ಲಿ ಇರುವಂತ
ಪ್ರೀತಿಸ್ತಾರೆ ಬಿಟ್ಟ ಬೇರೆ ಯಾರು ಅಲ್ಲ. ಅವಳು ಪ್ರೀತಿಸ್ತಾರೆ ನನ್ನೇ ಅಂತ ಗೊತ್ತಾದ್ಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ತನುಗೌಡ ಅದು ನಾನು ಇನ್ಸ್ಟಾ ಅಕೌಂಟ್ನ ಹುಡುಕಿ ಅವ್ರಿಗೆ ನಾನು ಮೆಸೇಜ್ನ ಮಾಡ್ತೀನಿ. ತನುಗೌಡ ಅನ್ನೋರಿಗೆ ಬಂದಿದೆ. ಈ ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ತನುಗೌಡ ಅನ್ನೋರ್ಗೆ ಹೋಗುತ್ತೆ. ಅವ್ರ ಮನೆಗೆ ನಾನು ತಲುಪಿಸ್ಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ತನುಗೌಡ ಅನ್ನೋರು ಏನಾದ್ರೂ ರಿಪ್ಲೈ ಕೊಡಲಿಲ್ಲ ಅಂತ ಹೇಳಿದ್ರೆ ಎರಡನೇ ಅವ್ರನ್ನ ಆಯ್ಕೆ ಮಾಡಿರ್ತೀನಿ. ಎರಡನೇ ಅವರು ಯಾರು ಬರ್ತಾರೆ ಅವರಿಗೆ ನಾನು ನೆಕ್ಸ್ಟ್ ಟೈಮು ಹೋದಾಗ ತಂದುಕೊಡೋ ಅಂಥ ಜವಾಬ್ದಾರಿ ನಂದಾಗಿರುತ್ತೆ. ನೆಕ್ಸ್ಟ್ ಇನ್ನೂ ಒಂದನ್ನು ನಾನು ಪಿಕ್ ಮಾಡ್ತಾಯಿದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಯೂರ್ ಚೌಗುಳೆ ಅನ್ನೋರಿಗೆ ಬಂದಿದೆ. ಸೊ ದಟ್ ಅವ್ರಿಗೆ ನಾನು ಮುಂದಿನ ಸಲದ ಹೋಗಿದ್ದಂಥ ಟೈಮಲ್ಲಿ ನಾನು ತಂದುಕೊಡುವಂಥ ಜವಾಬ್ದಾರಿ ನಂದಾಗಿರುತ್ತೆ. ಸೊ ಈ ಇಬ್ರಿಗೂ ಕೂಡ ನನ್ನ ಕಡೆಯಿಂದ ರಾಘವೇಂದ್ರ ಸ್ವಾಮಿ ಫೋಟೋನ ತಲುಪಿಸ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಪ್ಪಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜೆ ಎಲ್ಲ ಆಗಿದೆ. ಸೊ ರಾಘವೇಂದ್ರ ಸ್ವಾಮಿ ಹತ್ರ ಇಟ್ಟು ಫೋಟೋ ಹತ್ರ ಇಟ್ಟು ನಾನು ಚೀಟಿಯನ್ನು ತೆಗೆದಾಗ ಬಂದಿರೋಂಥ ಹೆಸರು ಬಂದು ತನುಗೌಡ ಅಂತ ಹೇಳಿ. ತನುಗೌಡ ಯಾರೇ ಆಗಿದ್ರು ಕೂಡ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಬಿಕಾಸ್ ತನುಗೌಡ ಅಂತ ನಾನು ಅಷ್ಟೇ ನೇಮ್ ಬರ್ಕೊಂಡಿದ್ದೀನಿ, ಇನ್ಸ್ಟಾಗ್ರಾಮ್ ID ಬರ್ಕೊಂಡಿಲ್ಲ. ಹಾಗಾಗಿ ನನಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ತನುಗೌಡ ಅಂತ ಹೇಳೋರು ನನಗೊಂದು ಮೆಸೇಜ್ ಹಾಕಿ ನನಗೆ ಅಡ್ರೆಸ್ನ ಸೆಂಡ್ ಮಾಡಿಕೊಡಿ. ಹಾಗೆಯೇ ಇನ್ ಕೇಸ್ ಏನಾದರೂ ತನುಗೌಡ ಅನ್ನೋರು ನನಗೆ ಮೆಸೇಜ್ ಮಾಡಿಲ್ಲ ಅಂತ ಹೇಳಿದರೆ ನೆಕ್ಸ್ಟು ಮಯೂರ ಚೌಗುಳೆ ಅಂತ ಹೇಳಿ ನೇಮ್ ಇದೆ, ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ. ಸೊ ದಟ್ ನಾನು ಯಾವುದಕ್ಕೂ ಇನ್ ಕೇಸ್ ಅವ್ರಿಗೆ ಮೆಸೇಜ್ ಮಾಡಿಲ್ಲ ಅಂದರೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅವ್ರು ಮೆಸೇಜ್ ಮಾಡಿಲ್ಲ, ಮಯೂರ ಅನ್ನೋರು ಪ್ಲೀಸ್ ಮೆಸೇಜ್ ಮಾಡಿ ಅಂತ ಹೇಳಿ. ಸೊ ದಟ್ ಅವರು ಮೆಸೇಜ್ ಮಾಡಿದರೆ ನಾನು ಫೋಟೋನ ಕಳಿಸ್ಕೊಡ್ತೀನಿ. ಹಾಗೆಯೇ ನಾನು ನೆಕ್ಸ್ಟ್ ಕೂಡ ನನ್ನ ಬರುವಂಥ ದಿನಗಳಲ್ಲಿ ಹೇಳ್ತೀನಿ ಹೇಳ್ತೀನಿ ಮಂತ್ರಾಲಯಕ್ಕೆ ಹೋಗಿದ್ದಂಥ ಟೈಮಲ್ಲಿ. ಆವಾಗ ನಾನು ಇನ್ನೂ ಕೆಲವೊಬ್ರಿಗೆ ತರಿಸ್ಕೊಡೋವಂಥದ್ದಿದೆ. ಹಾಗೆಯೇ ತನುಗೌಡ ಅನ್ನೋರಿಗೆ ರಾಘವೇಂದ್ರ ಸ್ವಾಮಿಯಿಂದನೇ ನಿಮ್ಮ ಒಂದು ಮುಂದೆನೇ ಆಶೀರ್ವಾದ ಸಿಕ್ಕಿದೆ. ಸೊ ದಟ್ ತನುಗೌಡ ನಿಮ್ಗೆ ಒಳ್ಳೇದಾಗಲಿ, ರಾಘವೇಂದ್ರ ಸ್ವಾಮಿಯವರು ಒಳ್ಳೇದು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ. ಪ್ಲೀಸ್ ನನಗೆ ಮೆಸೇಜ್ ಮಾಡಿ.